ಕ್ಲಾಸ್ 9 ಲೀನಿಯರ್ ಈಕ್ವೇಷನ್ಸ್ ಇನ್ 2 ವೇರಿಯಬಲ್ಸ್. ನೋಡಿ, ಈ ಚಾಪ್ಟರ್ನಲ್ಲಿರುವಂತಹ ಎಕ್ಸಸೈಸ್ ಪ್ರಾಬ್ಲಮ್ಗಳನ್ನು ನಾವು ಸಾಲ್ವ್ ಮಾಡೋದಕ್ಕಿಂತ ಮುಂಚೆ ಈ ಚಾಪ್ಟರ್ಗೆ ಸಂಬಂಧಪಟ್ಟಿರುವ ಮ್ಯಾಥಮೆಟಿಕ್ಸ್ ಬೇಸಿಕ್ ಕಾನ್ಸೆಪ್ಟ್ಗಳಾದಂತಹ ಕಾನ್ಸ್ಟೆಂಟ್, ವೇರಿಯಬಲ್, ಟರ್ಮ್, ಆಲ್ಜಿಬ್ರಾಯಿಕ್ ಎಕ್ಸ್ಪ್ರೆಷನ್, ಈಕ್ವೇಷನ್, ಲೀನಿಯರ್ ಈಕ್ವೇಷನ್ ಇನ್ 1 ವೇರಿಯಬಲ್, ಲೀನಿಯರ್ ಈಕ್ವೇಷನ್ ಇನ್ 2 ವೇರಿಯಬಲ್ಸ್ ಇವುಗಳ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ಕಾನ್ಸ್ಟೆಂಟ್, ಎ ಸಿಂಬಲ್ ವಿಚ್ ಆಸ್ ಎ ಫಿಕ್ಸ್ಡ್ ವ್ಯಾಲ್ಯೂ ಈಸ್ ಕಾಲ್ಡ್ ಕಾನ್ಸ್ಟೆಂಟ್. ಅಂದರೆ ಯಾವ ಸಿಂಬಲ್ನ ವ್ಯಾಲ್ಯೂ ಫಿಕ್ಸ್ಡ್ ಆಗಿರುತ್ತೋ ಅದನ್ನು ನಾವು ಕಾನ್ಸ್ಟೆಂಟ್ ಅಂತ ಹೇಳ್ತೀವಿ. ಎಕ್ಸಾಂಪಲನ್ನು ನೋಡಿದರೆ ನಿಮಗೆ ಈಸಿಯಾಗಿ ಅರ್ಥ ಆಗುತ್ತೆ. ನೋಡಿ, ಎಕ್ಸಾಂಪಲ್ ತೊಗೊಂಡಿನಿ. 3 - 7 1/3 0.91 √13 ಹೀಗೆ ಬರಿತಾ ಹೋಗಿನಿ. ಇವನ್ನೆಲ್ಲ ನಾವು ಕಾನ್ಸ್ಟೆಂಟ್ ಅಂತ ಹೇಳ್ಬೋದು. ಯಾಕೆ ಅಂದರೆ ನೋಡಿ, 3 ಅಂದರೆ ವ್ಯಾಲ್ಯೂ ಏನು, 3ನೇ ಆಗಿರುತ್ತೆ. 3ಅನ್ನು ನಾನು ಯಾವುದೋ ಒಂದು ಕ್ವಶನಲ್ಲಿ 4 ಅಂತ ಹೇಳೋಕ್ಕಾಗಲ್ಲ, 5 ಅಂತ ಹೇಳೋಕ್ಕಲ್ಲ. 3 ಅಂದರೆ 3ನೇ ಆಗಿರುತ್ತೆ. -7 ಅಷ್ಟೇ, ಅದು ವ್ಯಾಲ್ಯೂ ಫಿಕ್ಸ್ ಆಗಿರುತ್ತೆ. ಅಂದರೆ ಪಾಸಿಟಿವ್ ನಂಬರ್ ಆಗಿರ್ಬೋದು, ನೆಗೆಟಿವ್ ನಂಬರ್ ಆಗಿರ್ಬೋದು. ನೋಡಿ, 1/3 ಅಂದರೆ ಫ್ರ್ಯಾಕ್ಷನನ್ನು ತೊಗೊಂಡಿನಿ, ಅಥವಾ ಇದನ್ನು ರ್ಯಾಷನಲ್ ನಂಬರ್ ಅಂತಲೂ ಹೇಳ್ಬೋದು. ಡೆಸಿಮಲ್ ನಂಬರನ್ನು ತೊಗೊಂಡಿನಿ, ಇರ್ರ್ಯಾಷನಲ್ ನಂಬರನ್ನು ತೊಗೊಂಡಿನಿ. ಇವೆಲ್ಲದ್ರ ವ್ಯಾಲ್ಯೂ ಏನಾಗಿರುತ್ತೆ, ಫಿಕ್ಸ್ ಆಗಿರುತ್ತೆ. ಹಾಗಾಗಿ ಇವುಗಳನ್ನು ಏನಂತ ಹೇಳ್ಬೋದು, ಇವಿಷ್ಟನ್ನು ನಾವು ಕಾನ್ಸ್ಟೆಂಟ್ ಅಂತ ಹೇಳ್ಬೋದು. ನೋಡಿ, 0ನೂ ಸಹ ಏನಾಗಿರುತ್ತೆ, ಕಾನ್ಸ್ಟೆಂಟೇ ಆಗಿರುತ್ತೆ. ಎ ಸಿಂಬಲ್ ವಿಚ್ ಆಸ್ ಎ ಫಿಕ್ಸ್ಡ್ ವ್ಯಾಲ್ಯೂ ಈಸ್ ಕಾಲ್ಡ್ ಕಾನ್ಸ್ಟೆಂಟ್. ಅಂದರೆ ಎಲ್ಲ ನಂಬರ್ಗಳು ಸಹ ಏನಾಗಿರುತ್ತೆ, ಕಾನ್ಸ್ಟೆಂಟ್ ಆಗಿರುತ್ತೆ. ನೆಕ್ಸ್ಟ್, ವೇರಿಯಬಲ್ ಆರ್ ಲಿಟರಲ್. ನೋಡಿ, ನಾವು ವೇರಿಯಬಲ್ ಅನ್ನು ಲಿಟರಲ್ ಅಂತಲೂ ಸಹ ಕರಿತೀವಿ. ಈ ವೇರಿಯಬಲ್ ಇದೆಯಲ್ಲ, ಇದು ಕಾನ್ಸ್ಟೆಂಟಿನ ಆಪೋಸಿಟ್ ಆಗಿರುತ್ತೆ. ಡೆಫಿನೇಷನ್ ನೋಡಿದರೆ ಈಸಿಯಾಗಿ ಅರ್ಥ ಆಗುತ್ತೆ. ನೋಡಿ, ಎ ಸಿಂಬಲ್ ವಿಚ್ ಡಸ್ ನಾಟ್ ಹ್ಯಾವ್ ಎನಿ ಫಿಕ್ಸ್ಡ್ ವ್ಯಾಲ್ಯೂ ಈಸ್ ಕಾಲ್ಡ್ ವೇರಿಯಬಲ್ ಆರ್ ಲಿಟರಲ್. ಅಂದರೆ ಯಾವ ಸಿಂಬಲ್ನಿನ ವ್ಯಾಲ್ಯೂ ಫಿಕ್ಸ್ಡ್ ಆಗಿರೋದಿಲ್ವೋ ಅವುಗಳನ್ನು ನಾವು ವೇರಿಯಬಲ್ ಅಂತ ಹೇಳ್ತೀವಿ. ಓಕೆ, ಎಕ್ಸಾಂಪಲ್ ನೋಡಿ, ಇಂಗ್ಲೀಷ್ ಆಲ್ಫಾಬೆಟ್ಸ್ ಇದೆಯಲ್ಲ, ಅವು ಎಲ್ಲವನ್ನೂ ಸಹ ನಾವೆಂತ ಹೇಳ್ಬೋದು, ವೇರಿಯಬಲ್ ಅಂತ ಹೇಳ್ಬೋದು. ಯಾಕೆ ಅಂದರೆ ನೋಡಿ, ನಾನು ಒಂದು ಮ್ಯಾಥಮೆಟಿಕಲ್ ಸ್ಟೇಟ್ಮೆಂಟನ್ನು ಬರ್ಕೊಳ್ತೀನಿ. y + 7 = 9 ಅಂತ ತಗೊಳ್ತಾ ಇದ್ದೀನಿ. ಈಗ ನೀವೇ ಹೇಳ್ಬೋದು, ವೈ ವ್ಯಾಲ್ಯೂವನ್ನು ವೈನ ಯಾವ ವ್ಯಾಲ್ಯೂವನ್ನು ನಾನು ಸಬ್ಸ್ಟಿಟ್ಯೂಷನ್ ಮಾಡಿದರೆ ಈ ಸ್ಟೇಟ್ಮೆಂಟು ಟ್ರೂ ಆಗುತ್ತೆ. ಎಸ್, ನೋಡಿ, ವೈ ವ್ಯಾಲ್ಯೂವನ್ನು ನಾನು 2 ಅನ್ನು ಹಾಕ್ಕೊಂಡ್ರೆ ನೋಡಿ, 2 + 7 = ಏನಾಗುತ್ತೆ, 9 ಆಗುತ್ತೆ. ಇನ್ನೊಂದು ಸ್ಟೇಟ್ಮೆಂಟನ್ನು ತೊಗೊಳ್ತೀನಿ. y + 3 = 10 ಅಂತ ತೊಗೊಳ್ತೀನಿ. ಇಲ್ಲಿ ವೈ ವ್ಯಾಲ್ಯೂನ ಏನು ಸಬ್ಸ್ಟಿಟ್ಯೂಷನ್ ಮಾಡಿದರೆ ಈ ಸ್ಟೇಟ್ಮೆಂಟ್ ಟ್ರೂ ಆಗುತ್ತೆ ಅಂತ ಹೇಳಿದರೆ ವೈ ವ್ಯಾಲ್ಯೂನ 7 ತಗೋಬೇಕು. ಅಂದರೆ 7 + 3 = 10 ಆಗುತ್ತೆ. ಹಾಗಾದರೆ ಈ ಎರಡೂ ಸಿಚುವೇಷನಲ್ಲಿ ವೈ ವ್ಯಾಲ್ಯೂ ಏನಾಗಿದೆ, ಮೊದಲನೇದರಲ್ಲಿ y = 2 ಆಗಿದೆ, ಎರಡನೇದರಲ್ಲಿ y = 7 ಆಗಿದೆ. ಅಂದರೆ ವೈ ವ್ಯಾಲ್ಯೂ 2 ಇದೆ, ವೈ ವ್ಯಾಲ್ಯೂ 7 ಇದೆ. ಅಂದರೆ ಸಿಚುವೇಷನ್ನಿಗೆ ವೈನ ವ್ಯಾಲ್ಯೂ ಏನಾಗ್ತಾ ಇದೆ, ಚೇಂಜ್ ಆಗ್ತಾ ಇದೆ. ಅಂದರೆ ಅದರ ವ್ಯಾಲ್ಯೂ ಫಿಕ್ಸ್ ಆಗಿರೋದಿಲ್ಲ. ಹಾಗಾಗಿ ನಾವು ಇಂಗ್ಲೀಷ್ ಆಲ್ಫಾಬೆಟ್ಸ್ ಇದೆಯಲ್ಲ, ಅವುಗಳನ್ನು ನಾವೇನು ಹೇಳ್ಬೋದು, ವೇರಿಯಬಲ್ಸ್ ಅಂತ ಕರಿಬೋದು. ಎ ಸಿಂಬಲ್ ವಿಚ್ ಡಸ್ ನಾಟ್ ಹ್ಯಾವ್ ಎನಿ ಫಿಕ್ಸ್ಡ್ ವ್ಯಾಲ್ಯೂ ಈಸ್ ಕಾಲ್ಡ್ ವೇರಿಯಬಲ್ ಆರ್ ಲಿಟರಲ್ ಆಗಿರುತ್ತೆ. ಟರ್ಮ್, ಎ ಟರ್ಮ್ ಈಸ್ ಎ ಕಾನ್ಸ್ಟೆಂಟ್ or a variable or a combination of constants and variables. ಓಕೆ, ಈ ಡೆಫಿನೇಷನ್ ಅರ್ಥ ಆಗಬೇಕು ಅಂದರೆ ನಾವು ಎಕ್ಸಾಂಪಲನ್ನು ತಗೋಬೇಕಾಗುತ್ತೆ. ಓಕೆ, ಎಕ್ಸಾಂಪಲ್ ನೋಡಿ, ಏನು ಹೇಳ್ತಿದ್ದಾರೆ, ಎ ಟರ್ಮ್ ಈಸ್ ಎ ಕಾನ್ಸ್ಟೆಂಟ್. ಅಂದರೆ ಕಾನ್ಸ್ಟೆಂಟನ್ನು ನಾವು ಟರ್ಮ್ ಅಂತ ಹೇಳ್ಬೋದು ಅಂತ ಹೇಳ್ತಿದ್ದಾರೆ. ಹಾಗಾದರೆ ಕಾನ್ಸ್ಟೆಂಟ್ ಒಂದು ಎಕ್ಸಾಂಪಲನ್ನು ತೊಗೊಳ್ತೀನಿ. 6 ಈಸ್ ಎ ಕಾನ್ಸ್ಟೆಂಟ್ ಆ್ಯಂಡ್ 6 ಈಸ್ ಆಲ್ಸೋ ಎ ಟರ್ಮ್. ನೋಡಿ, 6 ಕಾನ್ಸ್ಟೆಂಟ್ ಆಗಿದೆ, ಜೊತೆಯಲ್ಲಿ ಇದನ್ನು ನಾವು ಎಂತ ಹೇಳ್ಬೋದು, ಟರ್ಮ್ ಅಂತ ಹೇಳ್ಬೋದು. ಓಕೆ, ನೆಕ್ಸ್ಟ್ ಏನು ಹೇಳ್ತಾರೆ, ಆರ್ ಎ ವೇರಿಯಬಲ್. ಅಂದರೆ ವೇರಿಯಬಲ್ಗಳನ್ನು ಸಹ ನಾವು ಎಂತ ಹೇಳ್ತೀವಿ, ಟರ್ಮ್ ಅಂತ ಹೇಳ್ತೀವಿ. ನೋಡಿ, ಎಕ್ಸ್ ಈಸ್ ಎ ವೇರಿಯಬಲ್, ಇಟ್ ಈಸ್ ಆಲ್ಸೋ ಎ ಟರ್ಮ್ ಆಗಿರುತ್ತೆ. ಓಕೆ, ನೆಕ್ಸ್ಟ್ ಏನು ಹೇಳ್ತಾರೆ, ಎ ಕಾಂಬಿನೇಷನ್ ಆಫ್ ಕಾನ್ಸ್ಟೆಂಟ್ಸ್ ಆ್ಯಂಡ್ ವೇರಿಯಬಲ್ಸ್. ಅಂದರೆ ಕಾನ್ಸ್ಟೆಂಟು ಮತ್ತು ವೇರಿಯಬಲ್ಗಳನ್ನು ಕಾಂಬಿನೇಷನ್ ಮಾಡಿ ಬರಿಬೋದು. ಯಾವ ರೀತಿಯಾಗಿ ಕಾಂಬಿನೇಷನ್ ಮಾಡಬೇಕು ಅಂದರೆ ಪ್ರಾಡಕ್ಟ್ ಆರ್ ಕೋಶೆಂಟ್. ಪ್ರಾಡಕ್ಟ್ ಅಂತ ಹೇಳಿದರೆ ಮಲ್ಟಿಪ್ಲಿಕೇಶನ್ ಆಗಿ ಬರಿಬೋದು, ಕೋಶೆಂಟ್ ಅಂದರೆ ಡಿವಿಷನ್ ಆಗಿ, ಅಂದರೆ ಫ್ರ್ಯಾಕ್ಷನ್ ಫಾರ್ಮಲ್ಲಿ ಬರಿಬೋದು ಅಂತ ಹೇಳ್ತಾರೆ. ನೋಡಿ, ಎಕ್ಸಾಂಪಲ್ ನೋಡಿದರೆ ಅರ್ಥ ಆಗುತ್ತೆ. 7m ಅಂತ ಬರ್ಕೊಳ್ತಾ ಇದ್ದೀನಿ. 7 ಏನಾಗಿದೆ, ಕಾನ್ಸ್ಟೆಂಟ್ ಆಗಿದೆ. m ಅನ್ನೋದು ವೇರಿಯಬಲ್ ಆಗಿದೆ. 7m ಅಂದರೆ 7 × m ಅಂದರೆ ಮಲ್ಟಿಪ್ಲೈ ಮಾಡ್ತಾ ಇದ್ದೀನಿ. ಹಾಗಾಗಿ ಇದು ಪ್ರಾಡಕ್ಟ್ ಆಗಿದೆ. 7m ಅನ್ನೋದು ಪ್ರಾಡಕ್ಟ್ ಆಗಿದೆ. ಜೊತೆಯಲ್ಲಿ 7m ಅನ್ನೋದನ್ನು ನಾನು ಏನಂತ ಕರಿಬೋದು, ಈಗ
ಟರ್ಮ್ ಅಂತ ಕರಿಬೋದು. ನೆಕ್ಸ್ಟ್ ನೋಡಿ, ಕಾನ್ಸ್ಟೆಂಟ್ ಮತ್ತು ವೇರಿಯಬಲನ್ನೇ ನಾನು ಪ್ರಾಡಕ್ಟ್ ಮಾಡ್ಬೋದಾ? ಇಲ್ಲ, ಅದ್ರ ಜೊತೆಗೆ ವೇರಿಯಬಲ್ ಮತ್ತು ವೇರಿಯಬಲನ್ನೇ ಪ್ರಾಡಕ್ಟ್ ಆಗಿ ಬರಿಬೋದು. ಎ ಬಿ ಅಂದರೆ ಎ ಇಂಟು ಬಿ ಆಗಿರುತ್ತೆ. ಹಾಗಾಗಿ ಎ ಬಿಯನ್ನು ನಾನು ಎಂತ ಕರಿಬೋದು? ಟರ್ಮ್ ಅಂತ ಕರಿಬೋದು. ಓಕೆ, ಇದಿಷ್ಟೇ ಅಲ್ಲ ನೋಡಿ, ಇನ್ನೂ ಒಂದು ರೀತಿಯಾಗಿ ಬರಿತೀನಿ. 3m² n r ಅಂತ ಬರಿತೀನಿ. ಇದನ್ನು ಸಹ ನಾವು ಎಂತ ಹೇಳ್ಬೋದು? ಟರ್ಮ್ ಅಂತ ಹೇಳ್ಬೋದು. ಯಾಕೆ ಅಂದರೆ ಇಲ್ಲಿರುವಂತಹ ಕಾನ್ಸ್ಟೆಂಟ್ ಮತ್ತು ವೇರಿಯಬಲ್ ನಡುವೆ ಏನಿದೆ? ಮಲ್ಟಿಪ್ಲೈ ಮಾಡಿದ್ದೀವಿ. ಅಂದರೆ 3 × m² × n × r ಆಗಿದೆ. ಹಾಗಾಗಿ 3m² nr ಇದೆಯಲ್ಲ, ಇದನ್ನು ನಾವು ಎಂತ ಹೇಳ್ಬೋದು? ಟರ್ಮ್ ಅಂತ ಹೇಳ್ಬೋದು. ನೆಕ್ಸ್ಟ್ ಕೋಶೆಂಟ್ ಮಾಡಿ ಅಂತ ಹೇಳಿದ್ದಾರೆ ಅಲ್ವಾ, ಇದನ್ನು ನೋಡಿ ಬರಿತೀನಿ. m/3. m is a variable, 3 is a constant. m/3 ಬರ್ತೀನಿ. ಹಾಗಾಗಿ ಇದನ್ನು ಎಂತ ಹೇಳ್ಬೋದು? ಟರ್ಮ್ ಅಂತ ಹೇಳ್ಬೋದು. ನೆಕ್ಸ್ಟ್ ನೋಡಿ, 2/t ಅಂತ ಬರಿತೀನಿ. ಇದನ್ನು ಸಹ ನಾವು ಎಂತ ಹೇಳ್ಬೋದು? ಟರ್ಮ್ ಅಂತ ಹೇಳ್ಬೋದು. ಓಕೆ, ನೆಕ್ಸ್ಟ್ x/y ಅಂತ ಬರ್ತೀನಿ. ಎರಡು ಅಂದರೆ ನ್ಯೂಮರೇಟ್ರಲ್ಲೂ ವೇರಿಯಬಲ್ ಇದೆ, ಡಿನಾಮಿನೇಟ್ರಲ್ಲೂ ವೇರಿಯಬಲ್ ಇದೆ. x/y ಇದನ್ನು ಸಹ ಎಂತ ಹೇಳ್ಬೋದು? ನಾವು ಟರ್ಮ್ ಅಂತ ಹೇಳ್ಬೋದು. ಇಷ್ಟೇ ಅಲ್ಲ, ನೆಕ್ಸ್ಟ್ ನೋಡಿ ನಾನು ಏನು ಬರಿತೀನಿ ಅಂದರೆ 2mn/3n ಅಂತ ಬರಿತೀನಿ, ಅಥವಾ n² ಅಂತ ಬರಿತೀನಿ. ನೋಡಿ, ಇದನ್ನು ಸಹ ನಾವು ಎಂತ ಹೇಳ್ಬೋದು? ಟರ್ಮ್ ಅಂತ ಹೇಳ್ಬೋದು. ಯಾಕೆ ಅಂದರೆ ನ್ಯೂಮರೇಟ್ರಲ್ಲಿ ಏನಿದೆ? 2mn ಅಂದರೆ 2 × m × n ಎಲ್ಲ ಮಲ್ಟಿಪ್ಲೈ ಆಗಿದೆ, ಡಿವೈಡ್ ಬೈ 3 × n² ಇದೆ, ಇಲ್ಲೂ ಸಹ ಮಲ್ಟಿಪ್ಲೈ ಆಗಿದೆ. ಇವೆರಡನ್ನು ಡಿವೈಡ್ ಮಾಡಿರೋದ್ರಿಂದ ಇದು ಟೋಟಲ್, ಇದಿಷ್ಟನ್ನು ಸಹ ನಾವೆಂತ ಹೇಳ್ಬೋದು? ಟರ್ಮ್ ಅಂತ ಹೇಳ್ಬೋದು. ಓಕೆ, ಎ ಟರ್ಮ್ ಈಸ್ ಎ ಕಾನ್ಸ್ಟೆಂಟ್ ಆರ್ ಎ ವೇರಿಯಬಲ್ ಆರ್ ಎ ಕಾಂಬಿನೇಷನ್ ಆಫ್ ಕಾನ್ಸ್ಟೆಂಟ್ಸ್ ಆ್ಯಂಡ್ ವೇರಿಯಬಲ್. ಓಕೆ, ಎಕ್ಸಾಂಪಲ್ ಮತ್ತು ಡೆಫಿನೇಷನ್ನ ನೀವು ನೀಟಾಗಿ ನೋಡ್ಕೊಂಬಿಟ್ರೆ ಟರ್ಮ್ ಅಂದರೆ ಏನು ಅನ್ನೋದು ನಿಮಗೆ ಅರ್ಥ ಆಗುತ್ತೆ. Algebraic expression, a single term or a combination of two or more terms connected by additive and multiplicative symbols form an algebraic expression. ನೋಡಿ, ಈ ಡೆಫಿನೇಷನ್ ಅರ್ಥ ಆಗಬೇಕು ಅಂದರೆ ನಮಗೆ ಎಕ್ಸಾಂಪಲ್ ಬೇಕಾಗುತ್ತೆ. ಓಕೆ, ಎಕ್ಸಾಂಪಲ್, ಎ ಸಿಂಗಲ್ ಟರ್ಮ್. ನೋಡಿ, ಸಿಂಗಲ್ ಟರ್ಮನ್ನು ಸಹ ನಾವೇಂತ ಹೇಳ್ತೀವಿ? ಆಲ್ಜಿಬ್ರಾಯಿಕ್ ಎಕ್ಸ್ಪ್ರೆಷನ್ ಅಂತ ಹೇಳ್ತೀವಿ. ಈಗಾಗಲೇ ನಿಮಗೆ ಗೊತ್ತಾಗಿದೆ ಟರ್ಮ್ ಅಂದರೆ ಏನು ಅಂತ ಗೊತ್ತಾಗಿದೆ. ಓಕೆ, ಸಿಂಗಲ್ ಟರ್ಮ್ ಅಂದರೆ ನೋಡಿ 3 ಅಂತ ಬರಿತೀನಿ. 3 ಈಸ್ ಎ ಕಾನ್ಸ್ಟೆಂಟ್. ಕಾನ್ಸ್ಟೆಂಟನ್ನು ನಾವೆಂತ ಹೇಳ್ತೀವಿ? ಟರ್ಮ್ ಅಂತ ಹೇಳ್ತೀವಿ. ಓಕೆ, ನಾನು ಸಿಂಗಲ್ ಟರ್ಮನ್ನು ಬರ್ತೀನಿ. ಹಾಗಾಗಿ 3ಅನ್ನು ನಾನು ಎಂತ ಹೇಳ್ಬೋದು? ಆಲ್ಜಿಬ್ರಾಯಿಕ್ ಎಕ್ಸ್ಪ್ರೆಷನ್ ಅಂತ ಹೇಳ್ಬೋದು. ಓಕೆ, ನೋಡಿ ನೆಕ್ಸ್ಟ್ ಏನು ಬರಿತೀನಿ? ಎಕ್ಸ್ ಅಂತ ತೊಗೊಳ್ತೀನಿ. ಎಕ್ಸ್ ಈಸ್ ಎ ವೇರಿಯಬಲ್. ವೇರಿಯಬಲನ್ನು ನಾವು ಎಂತ ಹೇಳ್ತೀವಿ? ಟರ್ಮ್ ಅಂತ ಹೇಳ್ತೀವಿ. ಎಕ್ಸ್ ಅನ್ನೋದು ಇಲ್ಲಿ ಸಿಂಗಲ್ ಟರ್ಮ್ ಆಗಿದೆ. ಹಾಗಾಗಿ ಎಕ್ಸ್ ಅನ್ನೋದನ್ನು ನಾನು ಆಲ್ಜಿಬ್ರಾಯಿಕ್ ಎಕ್ಸ್ಪ್ರೆಷನ್ ಅಂತ ಹೇಳ್ಬೋದು. ನೆಕ್ಸ್ಟ್ 3zy ಅಂತ ಬರ್ಕೊಳ್ತೀನಿ. ನೋಡಿ, 3zy ಈಸ್ ಎ ಸಿಂಗಲ್ ಟರ್ಮ್. ಇದು ಸಹ ಸಿಂಗಲ್ ಟರ್ಮೇ ಆಗಿದೆ. ಯಾಕೆ ಅಂದರೆ ನೋಡಿ, ಕಾನ್ಸ್ಟೆಂಟ್ ಇದೆ, ವೇರಿಯಬಲ್ ಇದೆ, ಇವುಗಳ ನಡುವೆ ಏನಿದೆ? ಇಂಟು ಇರೋದ್ರಿಂದ ಇದು ಸಿಂಗಲ್ ಟರ್ಮ್ ಆಗಿದೆ. ಇದನ್ನು ನಾವು ಆಲ್ಜಿಬ್ರಾಯಿಕ್ ಎಕ್ಸ್ಪ್ರೆಷನ್ ಅಂತ ಹೇಳ್ಬೋದು. ಓಕೆ, ನೆಕ್ಸ್ಟ್ ಏನು ಹೇಳ್ತಾರೆ? ಆರ್ ಎ ಕಾಂಬಿನೇಷನ್ ಆಫ್ 2 or more ಟರ್ಮ್ಸ್ ಕನೆಕ್ಟೆಡ್ ಬೈ ಅಡಿಟಿವ್. ಅಂದರೆ 2 or more ಟರ್ಮ್ಸ್ಗಳನ್ನು ಏನು ಮಾಡಬೇಕು? ಕನೆಕ್ಟ್ ಮಾಡಬೇಕು. ಯಾವ ರೀತಿ ಅಂದರೆ ಅಡಿಟಿವ್ ಆಗಿ. ಅಡಿಟಿವ್ ಅಂತ ಹೇಳಿದರೆ ಬೋತ್ ಅಡಿಷನ್ ಆ್ಯಂಡ್ ಸಬ್ಟ್ರಾಕ್ಷನ್ ಆಗಿರುತ್ತೆ. ಓಕೆ, ನೋಡಿ ನಾನು ಟರ್ಮ್ಸನ್ನು ಬರ್ಕೊಳ್ತೀನಿ. 7 ಒಂದು ಟರ್ಮ್ ಆಗಿದೆ. ಓಕೆ, ನೆಕ್ಸ್ಟು 3m ಅಂತ ಬರ್ಕೊಳ್ತೀನಿ. ಎರಡು ಟರ್ಮ್ ನಡುವೆ ಪ್ಲಸ್ ಅನ್ನು ಹಾಕ್ತೀನಿ. ಅವಾಗೇನಾಯಿತು? 7 + 3m ಆಯಿತು. ಅಂದರೆ ಎರಡು ಟರ್ಮ್ಗಳನ್ನು ಏನು ಮಾಡಿದೆ? ಪ್ಲಸ್ಸನ್ನು ಹಾಕೋದ್ರ ಮೂಲಕ ಏನು ಮಾಡಿದೆ? ಕನೆಕ್ಟನ್ನು ಮಾಡಿದೆ. ಹಾಗಾಗಿ 7 + 3m ಇದೆಯಲ್ಲ, ಇದನ್ನು ನಾವು ಎಂತ ಹೇಳ್ಬೋದು? ಆಲ್ಜಿಬ್ರಾಯಿಕ್ ಎಕ್ಸ್ಪ್ರೆಷನ್ ಅಂತ ಹೇಳ್ಬೋದು. ಅಷ್ಟೇನಾ? ಅಡಿಷನ್ ಮಾಡಿದರೆ ಮುಗಿದೋಯ್ತಾ? ಇಲ್ಲ, ನಾವು ಸಬ್ಟ್ರಾಕ್ಷನನ್ನು ಮಾಡ್ಬೋದು. ಅಂದರೆ ನೋಡಿ, m - t² ಅಂತ ಬರ್ಕೊಳ್ತೀನಿ. ಅಂದರೆ ಎರಡು ಟರ್ಮ್ಗಳನ್ನು ಏನು ಮಾಡ್ತಾ ಇದ್ದೀನಿ? ಸಬ್ಟ್ರಾಕ್ಷನನ್ನು ಮಾಡ್ತಾ ಇದ್ದೀನಿ. ಹಾಗಾಗಿ m - t² ಇದೆಯಲ್ಲ, ಇದನ್ನು ನಾನು ಎಂತ ಹೇಳ್ಬೋದು? ಆಲ್ಜಿಬ್ರಾಯಿಕ್ ಎಕ್ಸ್ಪ್ರೆಷನ್. ಓಕೆ, m - t² ಇದು ಆಲ್ಜಿಬ್ರಾಯಿಕ್ ಎಕ್ಸ್ಪ್ರೆಷನ್ ಆಗಿದೆ. ಇದರಲ್ಲಿ ಇರುವಂಥ ಟರ್ಮ್ ಯಾವುದು ಅಂದರೆ m ಆ್ಯಂಡ್ t² ಆಗಿರುತ್ತೆ. ಓಕೆ, ಹಾಗಾದರೆ ಎರಡು ಟರ್ಮ್ಗಳನ್ನಷ್ಟೇ ಬರಿಬೇಕಾ ಅಂತ ಹೇಳಿದರೆ ಇಲ್ಲ, 3 ಟರ್ಮ್ಸನ್ನು ಬರಿಬೋದು. ನೋಡಿ ಬರಿತೀನಿ. 2t ಇದು ಒಂದು ಟರ್ಮ್ ಆಗಿದೆ. ನೆಕ್ಸ್ಟ್ ಏನು ಮಾಡ್ತೀನಿ? n ಅಂತ ಬರ್ಕೊಳ್ತೀನಿ. ಇನ್ನೊಂದು ಟರ್ಮನ್ನು ಬರ್ಕೊಳ್ತೀನಿ, ab ಅಂತ ಬರ್ಕೊಳ್ತೀನಿ. ಇಲ್ಲಿ ಎರಡು ಟರ್ಮ್ಗಳ ನಡುವೆ ಪ್ಲಸ್ಸನ್ನು ಹಾಕ್ತೀನಿ. ನೆಕ್ಸ್ಟ್ ಎರಡು ಟರ್ಮ್ಗಳ ನಡುವೆ ಮೈನಸನ್ನು ಹಾಕ್ತೀನಿ. ಅಂದರೆ
2t ಪ್ಲಸ್ ಎನ್ ಮೈನಸ್ ಎ ಬಿ ಇದಿಷ್ಟು ಸಹ ನಾವು ಏನಂತ ಹೇಳ್ಬೋದು ಆಲ್ಜಿಬ್ರಾಯಿಕ್ ಎಕ್ಸ್ಪ್ರೆಷನ್ ಅಂತ ಹೇಳ್ಬೋದು. ನೆಕ್ಸ್ಟ್ ಏನು ಹೇಳ್ತಾರೆ, ಆ್ಯಂಡ್ ಮಲ್ಟಿಪ್ಲಿಕೇಟಿವ್ ಅಂದರೆ ಬೋತ್ ಮಲ್ಟಿಪ್ಲಿಕೇಶನ್ ಆ್ಯಂಡ್ ಡಿವಿಷನ್ ಅಂದರೆ ಎರಡು ಅಥವಾ ಅದಕ್ಕಿಂತ ಜಾಸ್ತಿ ಟರ್ಮ್ಗಳ ನಡುವೆ ಏನೋ ಮಲ್ಟಿಪ್ಲಿಕೇಶನ್ ಅಥವಾ ಡಿವಿಷನ್ ಬಂತಪ್ಪ ಅಂದರೆ ಅದನ್ನು ಸಹ ನಾವು ಏನು ಹೇಳ್ತೀವಿ ಆಲ್ಜಿಬ್ರಾಯಿಕ್ ಎಕ್ಸ್ಪ್ರೆಷನ್ ಅಂತ ಹೇಳ್ತೀವಿ. ನೋಡಿ ಎಸ್ ಟರ್ಮ್ಗಳನ್ನು ಬರೆಯೋಣ. ಎಸ್ 2m ಇಂಟು ಟಿ ಸ್ಕ್ವಯರ್ ಅಂತ ಬರ್ಕೊಳ್ತೀನಿ. ಎಸ್ ಇದು 2m ಅನ್ನೋದು ಒಂದು ಟರ್ಮು, ಟಿ ಸ್ಕ್ವಯರ್ ಅನ್ನೋದು ಸಹ ಒಂದು ಟರ್ಮು. ಎರಡು ಟರ್ಮ್ಗಳನ್ನು ಏನು ಮಾಡೀನಿ ಇಂಟು ಮಲ್ಟಿಪ್ಲಿಕೇಶನ್ ಮಾಡೀನಿ. ಹಾಗಾಗಿ 2m ಇಂಟು ಟಿ ಸ್ಕ್ವಯರ್ ಅಂದರೆ ನಾನು ಎಂತ ಹೇಳ್ಬೋದು ಆಲ್ಜಿಬ್ರಾಯಿಕ್ ಎಕ್ಸ್ಪ್ರೆಷನ್ ಅಂತ ಹೇಳ್ಬೋದು. ಅದೇ ರೀತಿ ಎರಡು ಟರ್ಮ್ಗಳನ್ನು ಡಿವೈಡ್ ಮಾಡೋಣ. ಯಾವ ರೀತಿ ಅಂದರೆ ನೋಡಿ 10y(z) ಅಂತ ಬರ್ತೀನಿ, ಡಿವೈಡ್ ಬೈ ಇನ್ನೊಂದು ಟರ್ಮನ್ನು ಬರ್ಕೊಳ್ತೀನಿ. ಯಾವ ರೀತಿ ಅಂದರೆ 3n ಅಂತ ಬರಿತಾ ಇದ್ದೀನಿ. ಎರಡು ಟರ್ಮ್ಗಳನ್ನು ಡಿವೈಡ್ ಮಾಡಿದರೆ ಇದನ್ನು ಸಹ ನಾವೇನು ಹೇಳ್ಬೋದು ಆಲ್ಜಿಬ್ರಾಯಿಕ್ ಎಕ್ಸ್ಪ್ರೆಷನ್ ಅಂತ ಹೇಳ್ಬೋದು. ಓಕೆ, ಎ ಸಿಂಗಲ್ ಟರ್ಮ್ ಆರ್ ಎ ಕಾಂಬಿನೇಷನ್ ಆಫ್ 2 or more ಟರ್ಮ್ಸ್ ಕನೆಕ್ಟೆಡ್ ಬೈ ಅಡಿಟಿವ್ ಆ್ಯಂಡ್ ಮಲ್ಟಿಪ್ಲಿಕೇಟಿವ್ ಸಿಂಬಲ್ಸ್ ಫಾರ್ಮ್ ಆ್ಯನ್ ಆಲ್ಜಿಬ್ರಾಯಿಕ್ ಎಕ್ಸ್ಪ್ರೆಷನ್ ಆಗಿರುತ್ತೆ. ಎಸ್ ಇದನ್ನು ನೀಟಾಗಿ ನೀವು ಅರ್ಥ ಮಾಡ್ಕೊಂಬಿಟ್ರೆ ನೆಕ್ಸ್ಟ್ ಎಕ್ಸಸೈಸ್ ಪ್ರಾಬ್ಲಮ್ಗಳನ್ನು ಮಾಡೋದಕ್ಕೆ ನಿಮಗೆ ಈಸಿ ಆಗಿಬಿಡುತ್ತೆ. ಈಕ್ವೇಷನ್ equality of two different algebraic expressions is called equation. ಅಂದರೆ ಎರಡು ಡಿಫ್ರೆಂಟ್ ಆಲ್ಜಿಬ್ರಾಯಿಕ್ ಎಕ್ಸ್ಪ್ರೆಷನ್ಸ್ಗಳನ್ನು ಈಕ್ವಲಿಟಿ ಮಾಡಿದರೆ, ಈಕ್ವಲಿಟಿ ಅಂತ ಹೇಳಿದರೆ ಈಕ್ವಲ್ ಮಾಡಿದರೆ ಅದನ್ನು ನಾವು ಈಕ್ವೇಷನ್ ಅಂತ ಹೇಳ್ತೀವಿ. ಓಕೆ, ಒಂದು ಎಕ್ಸಾಂಪಲನ್ನು ತೊಗೊಳೋಣ, ಈಸಿಯಾಗಿ ಅರ್ಥ ಆಗುತ್ತೆ. ಅವ್ರು ಏನು ಹೇಳಿದ್ದಾರೆ, 2 ಡಿಫ್ರೆಂಟ್ ಆಲ್ಜಿಬ್ರಾಯಿಕ್ ಎಕ್ಸ್ಪ್ರೆಷನ್ಸ್ ಅಂತ ಹೇಳಿರೋದ್ರಿಂದ ಎರಡು ಡಿಫ್ರೆಂಟ್ ಆಲ್ಜಿಬ್ರಾಯಿಕ್ ಎಕ್ಸ್ಪ್ರೆಷನ್ಗಳನ್ನು ಬರ್ಕೊಳ್ಳೋಣ. ನೋಡಿ ಮೊದಲನೇದು x+3 ಅಂತ ತೊಗೊಳ್ತೀನಿ. ಇದು ಆಲ್ಜಿಬ್ರಾಯಿಕ್ ಎಕ್ಸ್ಪ್ರೆಷನ್ನು. ಈಗಾಗಲೇ ನಿಮಗೆ ಗೊತ್ತಾಗಿದೆ ಆಲ್ಜಿಬ್ರಾಯಿಕ್ ಎಕ್ಸ್ಪ್ರೆಷನ್ಗಳನ್ನು ಯಾವ ರೀತಿ ಬರೆಯೋದು ಅಂತ. ಇನ್ನೊಂದು ತೊಗೊಳ್ತೀನಿ y+2 ಅಂತ ತೊಗೊಳ್ತೀನಿ. ಇದು ಇನ್ನೊಂದು ಆಲ್ಜಿಬ್ರಾಯಿಕ್ ಎಕ್ಸ್ಪ್ರೆಷನ್ ಆಗಿದೆ. ಎರಡು ಆಲ್ಜಿಬ್ರಾಯಿಕ್ ಎಕ್ಸ್ಪ್ರೆಷನ್ಸ್ಗಳನ್ನು ಏನು ಮಾಡಬೇಕು ಈಕ್ವಲಿಟಿ ಮಾಡಬೇಕು ಅಂತ ಹೇಳಿದರೆ, ಈಕ್ವಲಿಟಿ ಅಂತ ಹೇಳಿದರೆ ಈಕ್ವಲ್ ಮಾಡಬೇಕು. ಎಸ್ x+3 = y+2 ಎರಡು ಆಲ್ಜಿಬ್ರಾಯಿಕ್ ಎಕ್ಸ್ಪ್ರೆಷನ್ಗಳನ್ನು ಈಕ್ವಲ್ ಮಾಡಿಬಿಟ್ರೆ ಇದನ್ನು ನಾವು ಎಂತ ಹೇಳ್ತೀವಿ ಈಕ್ವೇಷನ್ ಅಂತ ಹೇಳ್ತೀವಿ. ಹಾಗಾದರೆ x+3 = y+2 ಇದನ್ನು ನಾವು ಈಕ್ವೇಷನ್ ಅಂತ ಹೇಳ್ಬೋದು. ಓಕೆ, ನೆಕ್ಸ್ಟ್ ನೋಡಿ ಇನ್ನೊಂದು ಬರಿತೀನಿ. m² + n = 10 ಅಂತ ಹೇಳ್ತೀನಿ. ಇಲ್ಲಿ m² + n ಇದೆಯಲ್ಲ, ಇದು ಆಲ್ಜಿಬ್ರಾಯಿಕ್ ಎಕ್ಸ್ಪ್ರೆಷನ್ ಆಗಿದೆ. 10 ಅನ್ನೋದು ಸಹ ಏನಾಗಿರುತ್ತೆ ಆಲ್ಜಿಬ್ರಾಯಿಕ್ ಎಕ್ಸ್ಪ್ರೆಷನ್. ಯಾಕೆಂದರೆ ಸಿಂಗಲ್ ಟರ್ಮನ್ನು ಸಹ ನಾವು ಆಲ್ಜಿಬ್ರಾಯಿಕ್ ಎಕ್ಸ್ಪ್ರೆಷನ್ ಅಂತ ಹೇಳ್ತೀವಿ. ಎರಡು ಆಲ್ಜಿಬ್ರಾಯಿಕ್ ಎಕ್ಸ್ಪ್ರೆಷನ್ಗಳ ನಡುವೆ ಏನು ಬಂದಿದೆ = ಬಂದಿದೆ. ಹಾಗಾಗಿ ಇದನ್ನು ನಾವು ಏನು ಹೇಳ್ಬೋದು ಟೋಟಲ್ ಆಗಿ ಈಕ್ವೇಷನ್ ಅಂತ ಹೇಳ್ತೀವಿ. ಸಿಂಪಲ್ ಆಗಿ ಹೇಳೋದಾದರೆ ಎರಡು ಆಲ್ಜಿಬ್ರಾಯಿಕ್ ಎಕ್ಸ್ಪ್ರೆಷನ್ಗಳ ನಡುವೆ = ಬಂತು ಅಂತ ಹೇಳಿದರೆ ಅದನ್ನು ನಾವು ಈಕ್ವೇಷನ್ ಅಂತ ಹೇಳ್ತೀವಿ. ಈಕ್ವಲಿಟಿ ಆಫ್ 2 ಡಿಫ್ರೆಂಟ್ ಆಲ್ಜಿಬ್ರಾಯಿಕ್ ಎಕ್ಸ್ಪ್ರೆಷನ್ is called equation. Note: the standard form of an equation is a statement that an algebraic expression is equal to 0. ಅಂದರೆ ಒಂದು ಈಕ್ವೇಷನ್ ಅನ್ನು ನಾವು ಸ್ಟ್ಯಾಂಡರ್ಡ್ ಫಾರ್ಮ್ನಲ್ಲಿ ಬರಿಬೇಕು ಅಂತ ಹೇಳಿದರೆ ಆಲ್ಜಿಬ್ರಾಯಿಕ್ ಎಕ್ಸ್ಪ್ರೆಷನ್ ಇದೆಯಲ್ಲ ಅದೇನಾಗಿರಬೇಕು 0ಗೆ ಈಕ್ವಲ್ ಆಗಿರಬೇಕು. ಓಕೆ, ಒಂದು ಎಕ್ಸಾಂಪಲನ್ನು ತಗೊಳ್ಳೋಣ. ನೋಡಿ ಆಲ್ಜಿಬ್ರಾಯಿಕ್ ಎಕ್ಸ್ಪ್ರೆಷನ್ನ ಬರಿತೀನಿ. x+7 ಇದು ಆಲ್ಜಿಬ್ರಾಯಿಕ್ ಎಕ್ಸ್ಪ್ರೆಷನ್ ಆಗಿದೆ. ಇದು = 0, 0ಗೆ ಈಕ್ವಲ್ ಆಯಿತು ಅಂದರೆ ಇದನ್ನು ನಾವು ಸ್ಟ್ಯಾಂಡರ್ಡ್ ಫಾರ್ಮ್ ಆಫ್ ಆ್ಯನ್ ಈಕ್ವೇಷನ್ ಅಂತ ಹೇಳ್ತೀವಿ. ಓಕೆ, ಇನ್ನೊಂದನ್ನು ಎಕ್ಸಾಂಪಲ್ ಬರಿತೀನಿ ನೋಡಿ. m² + 7n + 10r ನೋಡಿ ಇದು m² + 7n + 10r ಇದು ಆಲ್ಜಿಬ್ರಾಯಿಕ್ ಎಕ್ಸ್ಪ್ರೆಷನ್ ಆಗಿದೆ. ಈ ಆಲ್ಜಿಬ್ರಾಯಿಕ್ ಎಕ್ಸ್ಪ್ರೆಷನ್ನು 0ಗೆ ಈಕ್ವಲ್ ಆಯಿತು ಅಂತ ಹೇಳಿದರೆ ನಾವು ಇದನ್ನು ಎಂತ ಹೇಳ್ತೀವಿ ಸ್ಟ್ಯಾಂಡರ್ಡ್ ಫಾರ್ಮ್ ಆಫ್ ಆ್ಯನ್ ಈಕ್ವೇಷನ್ ಅಂತ ಹೇಳ್ತೀವಿ. ಇದು ನಿಮಗೆ ಗೊತ್ತಿರಲಿ. Linear equation in one variable. An equation having only one variable
with highest power 1 is called linear equation in one variable. ಓಕೆ ನೋಡಿ, ಯಾವುದೇ ಈಕ್ವೇಷನ್ ಅಲ್ಲಿ ವೇರಿಯಬಲ್ ಏನಾಗಿರಬೇಕು, ಒಂದೇ ವೇರಿಯಬಲ್ ಇರಬೇಕು, ಮತ್ತೆ ಆ ವೇರಿಯಬಲ್ನ ಹೈಯೆಸ್ಟ್ ಪವರ್ ಏನಾಗಿರಬೇಕು, 1 ಆಗಿರಬೇಕು. ಈ ರೀತಿಯಾಗಿದ್ದರೆ ಅದನ್ನು ನಾವು ಲೀನಿಯರ್ ಈಕ್ವೇಷನ್ ಇನ್ ಒನ್ ವೇರಿಯಬಲ್ ಅಂತ ಹೇಳ್ತೀವಿ. ಓಕೆ, ಎಕ್ಸಾಂಪಲ್ ಅನ್ನು ನೋಡೋಣ. ಎಕ್ಸಾಂಪಲ್ ನೋಡಿ, 7m + 9 = 10 ಅಂತ ಬರಿತಾ ಇದ್ದೀನಿ. ಓಕೆ, ಇಲ್ಲಿ ವೇರಿಯಬಲ್ ಏನಿದೆ ಅಂತ ನೋಡಿದರೆ ಎಮ್ ಈಸ್ ಎ ವೇರಿಯಬಲ್. ಎಮ್ ಅನ್ನುವಂಥದ್ದು ಒಂದೇ ವೇರಿಯಬಲ್ ಇದೆ. ಈ ಎಮ್ಮಿನ ಪವರ್ ಎಷ್ಟಿದೆ ಅಂತ ನೋಡಿದರೆ ಎಮ್ಮಿಗೆ ಪವರ್ ಏನೂ ಇಲ್ಲ. ಇಲ್ಲಿ ಪವರ್ ಕಾಣಿಸ್ತಾ ಇದೆಯಾ ನಿಮಗೆ? ಪವರ್ ಕಾಣಿಸ್ತಾ ಇಲ್ಲ. ಪವರ್ ಕಾಣಿಸ್ತಾ ಇಲ್ಲ ಅಂದರೆ ಎಷ್ಟಿರುತ್ತೆ? 1 ಇರುತ್ತೆ. ಹಾಗಾದರೆ ವೇರಿಯಬಲ್ ಎಮ್ ಅನ್ನುವಂಥದ್ದು ಒಂದೇ ಇದೆ, ಮತ್ತು ವೇರಿಯಬಲ್ ಎಮ್ಮಿನ ಪವರ್ ಏನಾಗಿದೆ? 1 ಆಗಿದೆ. ಹಾಗಾಗಿ 7m + 9 = 10. ಇದನ್ನು ನಾವು ಏನಂತ ಹೇಳ್ಬೋದು? ಲೀನಿಯರ್ ಈಕ್ವೇಷನ್ ಇನ್ ಒನ್ ವೇರಿಯಬಲ್ ಅಂತ ಹೇಳ್ಬೋದು. ಓಕೆ, ಇನ್ನೊಂದು ಎಕ್ಸಾಂಪಲನ್ನು ತೊಗೊಳ್ತೀನಿ. y + 10 = 7y + 1 ಅಂತ ಬರಿತಾ ಇದ್ದೀನಿ. ಓಕೆ ನೋಡಿ, ಇದರಲ್ಲಿ ವೇರಿಯಬಲ್ ಯಾವುದಿದೆ ಅಂತ ಹೇಳಿದ್ರೆ ನೋಡಿ, ಇಲ್ಲೂ y ಇದೆ, ಇಲ್ಲೂ y ಇದೆ. ಅಂದರೆ ವೇರಿಯಬಲ್ y ಅನ್ನೋದು ಮಾತ್ರ ಇದೆ. ಅಂದರೆ ಅದರ ಅರ್ಥ ಏನು? ಓನ್ಲಿ ಒನ್ ವೇರಿಯಬಲ್ಲೇ. ಇಲ್ಲೂ y ಇದೆ, 2 ವೇರಿಯಬಲ್ ಅಲ್ಲ. ಇದು y ಅನ್ನುವಂಥದ್ದು ಒಂದೇ ವೇರಿಯಬಲ್ ಇದೆ. ಓಕೆ, ಅದರ ಪವರ್ ನೋಡೋಣ. ಇಲ್ಲಿ y ನ ಪವರ್ ಎಷ್ಟಿದೆ? 1 ಇದೆ. ಇಲ್ಲೂ y ನ ಪವರ್ 1 ಇರೋದ್ರಿಂದ y + 10 = 7y + 1 ಇದೆಯಲ್ಲ, ಇದಿಷ್ಟನ್ನು ಸಹ ನಾನು ಏನು ಹೇಳ್ತೀನಿ? ಲೀನಿಯರ್ ಈಕ್ವೇಷನ್ ಇನ್ ಒನ್ ವೇರಿಯಬಲ್ ಅಂತ ಹೇಳ್ಬೋದು. ಓಕೆ, ಇನ್ನೊಂದು ಎಕ್ಸಾಂಪಲನ್ನು ತೊಗೊಳ್ಳೋಣ. ನೋಡಿ, x + 3 = x² + 9 ಇದೆ ಅಂತ ಇಟ್ಕೊಳ್ಳೋಣ. ಇಲ್ಲಿ ನೋಡಿ, ವೇರಿಯಬಲ್ ಏನಿದೆ? ಎಕ್ಸ್ ಅನ್ನುವಂಥದ್ದು ಒಂದೇ ವೇರಿಯಬಲ್ ಇದೆ. ಎಸ್, ಹೈಯೆಸ್ಟ್ ಪವರನ್ನು ನೋಡೋಣ. ಎಕ್ಸಿನ ಪವರ್ 1 ಇದೆ. ಇಲ್ಲಿ ಎಕ್ಸಿನ ಪವರ್ ಏನಿದೆ? 2 ಇದೆ. ಹಾಗಾದ್ರೆ ಹೈಯೆಸ್ಟ್ ಪವರ್ ಏನಾಯಿತು? 2 ಆಗೋಯ್ತು. ಹೈಯೆಸ್ಟ್ ಪವರ್ 2 ಇರೋದ್ರಿಂದ x + 3 = x² + 9 ಇದೆಯಲ್ಲ, ಇದನ್ನು ನಾವು ಲೀನಿಯರ್ ಈಕ್ವೇಷನ್ ಇನ್ ಒನ್ ವೇರಿಯಬಲ್ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. Therefore, it is not a linear equation in one variable because variable x has highest power 2. highest power 2 ಇರೋದ್ರಿಂದ ಇದು ಲೀನಿಯರ್ ಈಕ್ವೇಷನ್ ಇನ್ ಒನ್ ವೇರಿಯಬಲ್ ಆಗಿರೋದಿಲ್ಲ. ಓಕೆ, ಹಾಗಾದರೆ ಡೆಫಿನೇಷನ್ನ ಇನ್ನೊಂದ್ಸಲಿ ನೋಡೋಣ. ಆನ್ ಈಕ್ವೇಷನ್ ಹ್ಯಾವಿಂಗ್ ಓನ್ಲಿ ಒನ್ ವೇರಿಯಬಲ್ ವಿತ್ ಹೈಯೆಸ್ಟ್ ಪವರ್ 1 ಈಸ್ ಕಾಲ್ಡ್ ಲೀನಿಯರ್ ಈಕ್ವೇಷನ್ ಇನ್ ಒನ್ ವೇರಿಯಬಲ್ ಆಗಿರುತ್ತೆ. ಇದು ಎಕ್ಸಾಂಪಲ್ ಆಗಿದೆ. Note: standard form of a linear equation in one variable is ax + b = 0 ಆಗಿರುತ್ತೆ. where a is not equal to 0, a, b are real numbers. ನೋಡಿ, ax + b = 0 ಇದೆಯಲ್ಲ, ಇದನ್ನು ನಾವು ಸ್ಟ್ಯಾಂಡರ್ಡ್ ಫಾರ್ಮ್ ಆಫ್ ಎ ಲೀನಿಯರ್ ಈಕ್ವೇಷನ್ ಇನ್ ಒನ್ ವೇರಿಯಬಲ್ ಅಂತ ಹೇಳ್ತೀವಿ. ನೋಡಿ, ಇಲ್ಲಿ ಎಕ್ಸ್ ಇದೆಯಲ್ಲ, ಎಕ್ಸ್ ಅನ್ನು ನಾವು ವೇರಿಯಬಲ್ ಅಂತ ಹೇಳ್ತೀವಿ. ನೋಡಿ, ಎಕ್ಸಿನ ಪವರ್ ಇದೆಯಲ್ಲ, ಎಷ್ಟಿದೆ? 1 ಇದೆ. ಹಾಗಾಗಿ ಇದನ್ನು ನಾವು ಲೀನಿಯರ್ ಈಕ್ವೇಷನ್ ಇನ್ ಒನ್ ವೇರಿಯಬಲ್ ಅಂತ ಹೇಳ್ಬೋದು. ಎ ಆ್ಯಂಡ್ ಬಿ ಇದೆಯಲ್ಲ, ಇವೆರಡನ್ನು ನಾವು ರಿಯಲ್ ನಂಬರ್ ಅಂತ ಹೇಳ್ತೀವಿ. ಓಕೆ, ನಿಮಗೆ ಗೊತ್ತು, ರಿಯಲ್ ನಂಬರ್ ಅಂದರೆ ಅವು ಎರಡೂ ಸಹ ನ್ಯಾಚುರಲ್ ನಂಬರ್ ಆಗಿರ್ಬೋದು, ಇಲ್ಲ ಹೋಲ್ ನಂಬರ್ ಆಗಿರ್ಬೋದು, ಇಲ್ಲ ಇಂಟೀಜರ್ಸ್ ಆಗಿರ್ಬೋದು, ರ್ಯಾಷನಲ್ ನಂಬರ್ ಆಗಿರ್ಬೋದು, ಅಥವಾ ಇರ್ಯಾಷನಲ್ ನಂಬರ್ ಆಗಿರ್ಬೋದು. ಆದರೆ ಎ ಈಸ್ ನಾಟ್ ಈಕ್ವಲ್ ಟು 0 ಆಗಿರಬೇಕು. ಅಂದರೆ ಎ ಅನ್ನೋದು 0ಗೆ ಈಕ್ವಲ್ ಆಗಿರಬಾರ್ದು. ಹಾಗಾದರೆ ಈಕ್ವಲ್ ಆದರೆ ಏನಾಗುತ್ತೆ ನೋಡಿ, ಎ ಅನ್ನೋದು 0ಗೆ ಈಕ್ವಲ್ ಆದರೆ 0 × x ಅಂದರೆ ಏನಾಯಿತು? ಇದಿಷ್ಟು 0 ಆಗೋಯ್ತು. ಅವಾಗ ಉಳಿಯೋದೇನು? b = 0. b = 0 ಅಂದರೆ ಓನ್ಲಿ ಈಕ್ವೇಷನ್ ಆಗುತ್ತೆ. ಆದರೆ ನಮಗೆ ಬೇಕಾಗಿರೋದು ಲೀನಿಯರ್ ಈಕ್ವೇಷನ್ ಇನ್ ಒನ್ ವೇರಿಯಬಲ್ ಆಗಿರೋದ್ರಿಂದ ಎ ಅನ್ನೋದು 0ಗೆ ಈಕ್ವಲ್ ಆಗಬಾರ್ದು. ಹಾಗಾಗಿ ಸ್ಟ್ಯಾಂಡರ್ಡ್ ಫಾರ್ಮ್ ಆಫ್ ಎ ಲೀನಿಯರ್ ಈಕ್ವೇಷನ್ ಇನ್ ಒನ್ ವೇರಿಯಬಲ್ ಈಸ್ ax + b = 0 ಆಗಿರುತ್ತೆ. ವೇರ್ a ಈಸ್ ನಾಟ್ ಈಕ್ವಲ್ ಟು 0, a, b ಆರ್ ರಿಯಲ್ ನಂಬರ್ಸ್ ಆಗಿರುತ್ತೆ. Linear equation in two variables. An equation having two variables with highest power 1 is called linear equation in two variables. ಅಂದರೆ ಒಂದು ಈಕ್ವೇಷನ್ ಅಲ್ಲಿ 2 ವೇರಿಯಬಲ್ಸ್ಗಳು ಅಂದರೆ 2 ವೇರಿಯಬಲ್ಸ್ಗಳು ಇರಬೇಕು. ಆ 2 ವೇರಿಯಬಲ್ಸ್ಗಳ ಹೈಯೆಸ್ಟ್ ಪವರ್ ಏನಾಗಿರಬೇಕು? 1 ಆಗಿರಬೇಕು. ಓಕೆ, ಹಾಗಾದರೆ ಒಂದು ಎಕ್ಸಾಂಪಲನ್ನು ತಗೊಳ್ಳೋಣ. ಎಕ್ಸಾಂಪಲ್ 2x + 6y
ಈಸ್ ಈಕ್ವಲ್ ಟು 9 ಅಂತ ತೊಗೊಂಡಿದ್ದೀನಿ. ಇದು ಒಂದು ಈಕ್ವೇಷನ್ ಆಗಿದೆ. ಯಾಕಂದರೆ ಈಸ್ ಈಕ್ವಲ್ ಟು ಸಿಂಬಲ್ ಬಂತು ಅಂದರೆ ಅದನ್ನು ನಾವು ಈಕ್ವೇಷನ್ ಅಂತ ಹೇಳ್ತೀವಿ. ಈ ಈಕ್ವೇಷನಲ್ಲಿ ಇರುವಂಥ ವೇರಿಯಬಲ್ಗಳು ಯಾವ್ಯಾವು ಅಂದರೆ ಎಕ್ಸ್ ಆ್ಯಂಡ್ ವೈ ಎರಡು ವೇರಿಯಬಲ್ ಇದೆ. ಎಕ್ಸ್ ಮತ್ತು ವೈ ಅನ್ನುವಂಥ ಎರಡು ವೇರಿಯಬಲ್ ಇದೆ. ಎಕ್ಸಿನ ಪವರ್ ಏನೂ ಇಲ್ಲ ಅಂದರೆ ಒಂದಿರುತ್ತೆ, ವೈನ ಪವರ್ ಏನೂ ಇಲ್ಲ ಅಂದರೆ ಒಂದಿರುತ್ತೆ. ಹಾಗಾಗಿ ನೋಡಿ, ಈ ಈಕ್ವೇಷನಲ್ಲಿ ಎರಡು ವೇರಿಯಬಲ್ಸ್ಗಳಿದೆ, 2 ವೇರಿಯಬಲ್ಸ್ಗಳಿದೆ. ಆ ಎರಡು ವೇರಿಯಬಲ್ಸ್ನ ಹೈಯೆಸ್ಟ್ ಪವರ್ ಏನಾಗಿದೆ, 1 ಆಗಿದೆ. ಹಾಗಾಗಿ ಇದನ್ನು ನಾವು ಲೀನಿಯರ್ ಈಕ್ವೇಷನ್ ಇನ್ 2 ವೇರಿಯಬಲ್ಸ್ ಅಂತ ಹೇಳ್ಬೋದು. ಓಕೆ, ಇನ್ನೂ ಒಂದು ಎಕ್ಸಾಂಪಲನ್ನು ತೊಗೊಳ್ತೀನಿ ನೋಡಿ. 5m - 3n + 4 = 0 ಅಂತ ತೊಗೊಳ್ತೀನಿ. ಓಕೆ, ಇದು ಈಕ್ವೇಷನ್ ಆಗಿದೆ. ಈ ಈಕ್ವೇಷನ್ ಇರುವಂಥ ವೇರಿಯಬಲ್ ಯಾವುದು, m ಆ್ಯಂಡ್ n ಎರಡು ವೇರಿಯಬಲ್ ಇದೆ. ಅವುಗಳ ಪವರ್ ಏನಾಗಿದೆ ನೋಡಿ, 1 ಇದೆ. ಹಾಗಾದರೆ ಇದನ್ನು ಸಹ ನಾವೇನಂತ ಹೇಳ್ಬೋದು, ಲೀನಿಯರ್ ಈಕ್ವೇಷನ್ ಇನ್ 2 ವೇರಿಯಬಲ್ ಅಂತ ಹೇಳ್ಬೋದು. ಓಕೆ, ಇನ್ನೊಂದು ಎಕ್ಸಾಂಪಲನ್ನು ತೊಗೊಳ್ಳೋಣ ನೋಡಿ. 9p = 7q + 1 ಅಂತ ಬರಿತೀನಿ. ಇದನ್ನು ಸಹ ಒಂದು ಈಕ್ವೇಷನ್ ಆಗಿದೆ. ಇದರಲ್ಲಿರುವಂತಹ ವೇರಿಯಬಲ್ಗಳು ಯಾವುದು, q, p ಆ್ಯಂಡ್ q. ನೋಡಿ, p ಮತ್ತು q ಅನ್ನುವಂಥ ಎರಡು ವೇರಿಯಬಲ್ ಇದೆ. ಪಿನ ಹೈಯೆಸ್ಟ್ ಪವರ್ ಎಷ್ಟು, 1, ಕ್ಯೂನ ಹೈಯೆಸ್ಟ್ ಪವರ್ 1 ಆಗಿದೆ. ಹಾಗಾದರೆ ಇದನ್ನು ಸಹ ನಾವೇನಂತ ಹೇಳ್ಬೋದು, ಲೀನಿಯರ್ ಈಕ್ವೇಷನ್ ಇನ್ 2 ವೇರಿಯಬಲ್ ಅಂತ ಹೇಳ್ಬೋದು. ಹಾಗಾದರೆ ಇನ್ನೊಂದ್ಸಲ ಡೆಫಿನೇಷನ್ ನೋಡೋದಾದರೆ, ಆ್ಯನ್ ಈಕ್ವೇಷನ್ ಹ್ಯಾವಿಂಗ್ 2 ವೇರಿಯಬಲ್ಸ್ ವಿತ್ ಹೈಯೆಸ್ಟ್ ಪವರ್ 1 ಈಸ್ ಕಾಲ್ಡ್ ಲೀನಿಯರ್ ಈಕ್ವೇಷನ್ ಇನ್ 2 ವೇರಿಯಬಲ್ಸ್. ಅಂದರೆ ಒಂದು ಈಕ್ವೇಷನಲ್ಲಿ ಎರಡು ವೇರಿಯಬಲ್ಗಳು ಇರಬೇಕು. ಆ ಎರಡು ವೇರಿಯಬಲ್ಗಳ ಹೈಯೆಸ್ಟ್ ಪವರ್ ಏನಾಗಿರಬೇಕು, 1 ಆಗಿರಬೇಕು. ಆವಾಗ ಏನಂತ ಹೇಳ್ತೀವಿ, ಲೀನಿಯರ್ ಈಕ್ವೇಷನ್ ಇನ್ 2 ವೇರಿಯಬಲ್ಸ್ ಅಂತ ನಾವು ಹೇಳ್ತೀವಿ. ನೋಟ್, ಸ್ಟ್ಯಾಂಡರ್ಡ್ ಫಾರ್ಮ್ ಆಫ್ ಎ ಲೀನಿಯರ್ ಈಕ್ವೇಷನ್ ಇನ್ 2 ವೇರಿಯಬಲ್ಸ್ ಈಸ್ ax + by + c = 0 ಆಗಿರುತ್ತೆ. ವೇರ್ a is not equal to 0, b is not equal to 0 and a, b, c ಆರ್ ರಿಯಲ್ ನಂಬರ್ಸ್ ಆಗಿರುತ್ತೆ. ಓಕೆ, ನೋಡಿ, ax + by + c = 0 ಇದೆಯಲ್ಲ, ಇದನ್ನು ನಾವು ಲೀನಿಯರ್ ಈಕ್ವೇಷನ್ ಇನ್ 2 ವೇರಿಯಬಲ್ಸ್ನ ಸ್ಟ್ಯಾಂಡರ್ಡ್ ಫಾರ್ಮ್ ಅಂತ ಹೇಳ್ತೀವಿ. ಇಲ್ಲಿ a is not equal to 0 ಆಗಿರುತ್ತೆ. ಅಂದರೆ a ಅನ್ನೋದು 0ಗೆ ಈಕ್ವಲ್ ಆಗಿರಬಾರ್ದು. ಹಾಗಾದರೆ ಈಕ್ವಲ್ ಆದರೆ ಏನಾಗುತ್ತೆ, ax ಅನ್ನೋದು 0 ಆಗಿಬಿಡುತ್ತೆ. ಅವಾಗ ಉಳಿಯೋದೇನು, by + c = 0 ಆಗುತ್ತೆ. ಅಂದರೆ ಇದಿಷ್ಟರಲ್ಲಿ ಉಳಿಯೋದೇನು, ವೇರಿಯಬಲ್ ಒಂದೇ ಉಳಿತು. ಅವಾಗ ಏನಾಗುತ್ತೆ, ಇದು ಲೀನಿಯರ್ ಈಕ್ವೇಷನ್ ಇನ್ 1 ವೇರಿಯಬಲ್ ಆಗುತ್ತೆ. ಹಾಗಾಗಿ a ಅನ್ನೋದು 0ಗೆ ಈಕ್ವಲ್ ಆಗಿರಬಾರ್ದು. b = 0 ಆಗ್ಬಿಟ್ರೆ ಏನಾಗುತ್ತೆ ನೋಡಿ, ಏನು 0 ಆಯಿತು, ಬಿನೂ 0 ಆಯಿತು. ಅಂದರೆ ಏನಾಯಿತು, c = 0 ಅಂದರೆ ಈಕ್ವೇಷನ್ ಆಗಿಬಿಡುತ್ತೆ. ನನಗೆ ಬೇಕಾಗಿರೋದೇನು, ಲೀನಿಯರ್ ಈಕ್ವೇಷನ್ ಇನ್ 2 ವೇರಿಯಬಲ್ ಬೇಕಾಗಿರೋದ್ರಿಂದ a ಅನ್ನೋದು 0ಗೆ ಈಕ್ವಲ್ ಆಗಿರಬಾರ್ದು, b ಅನ್ನೋದು 0ಗೆ ಈಕ್ವಲ್ ಆಗಿರಬಾರ್ದು. ಓಕೆ, ಸ್ಟ್ಯಾಂಡರ್ಡ್ ಫಾರ್ಮ್ ಆಫ್ ಎ ಲೀನಿಯರ್ ಈಕ್ವೇಷನ್ ಇನ್ 2 ವೇರಿಯಬಲ್ಸ್ ಈಸ್ ax + by + c = 0 ಆಗಿರುತ್ತೆ. ವೇರ್ a is not equal to 0, b is not equal to 0 and a, b, c ಆರ್ ರಿಯಲ್ ನಂಬರ್ಸ್ ಆಗಿರುತ್ತೆ. ಇದಿಷ್ಟನ್ನು ನೀವು ನೀಟಾಗಿ ಕಲ್ತ್ಕೊಂಡ್ಬಿಟ್ರೆ ಎಕ್ಸಸೈಸ್ ಪ್ರಾಬ್ಲಮ್ಗಳನ್ನು ಈಸಿಯಾಗಿ ಸಾಲ್ವ್ ಮಾಡ್ಬೋದು.